ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆ ಕೊಟ್ಟಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕಾಂಗ್ರೆಸ್ ನಾಯಕರುಗಳು ಕೂಡ ಇದುವರೆಗೂ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಎಲ್ಲ ಡಿಸಿಷನ್ ಖರ್ಗೆ ಅವರು ಮತ್ತೆ ಹೈಕಮಾಂಡ್ ಮಾಡುತ್ತೆ. ಸಿದ್ದರಾಮಯ್ಯ ಡಿಕೆ ಕೂಡ ಅದೇ ಹೇಳಿರೋದು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದಾರಷ್ಟೇ. ಮಾಧ್ಯಮದ ಮುಂದೆ ಅಲ್ಲ, ನಮ್ಮ ಮುಂದೆ ಮಾತಾಡಲಿ ಅಂತ ಹೇಳಿದಾರಷ್ಟೇ. ಎಲ್ಲ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ, ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು, ಎಲ್ಲರೂ ಇದೇ ಹೇಳ್ತಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ನೋಡಿ, AICC ಅಧ್ಯಕ್ಷರಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಬಹಳ ಸ್ಪಷ್ಟವಾಗಿ ಏನೇ ಬದಲಾವಣೆ ಇರ್ಬೋದು, ಏನೇ ಮುಂದಿನ ನೀಲಿನಕ್ಷೆ ಇರ್ಬೋದು ಪಕ್ಷಕ್ಕೆ, ಅದು ಹೈಕಮಾಂಡ್ ಹಾಕುತ್ತೆ, ಅದ್ರ ಪ್ರಕಾರ ನಡ್ಕೋಬೇಕು ಅಂದ್ಬಿಟ್ಟು ಬಹಳ ಸ್ಪಷ್ಟವಾಗಿ ಇಬ್ಬರೂ ಹೇಳಿದ್ದಾರೆ. ನಿನ್ನೆ ಮಾನ್ಯ AICC ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ. ನಮಗೆ ಅಧಿಕಾರ ಸಿಕ್ಕಿರೋದು ಜನರ ಸೇವೆ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ, ಆ ಕೆಲಸವನ್ನು ನಾವು ಮಾಡಬೇಕು. ಎಲ್ಲರಿಗೂ ಅವ್ರ ಪ್ರಕಾರ ಒಂದು ಸ್ಥಾನಮಾನ ಕೊಟ್ಟಿದ್ದೇವೆ, ಆ ಸ್ಥಾನಮಾನ ಗೌರವ ತರಬೇಕು, ಕಾರ್ಯಕರ್ತರಿಗೆ ಗೌರವ ಬರಬೇಕು, ಮತ್ತು ಜನರ ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ಭಾಳ ಸ್ಪಷ್ಟವಾದಂಥ ಸಂದೇಶ 3 ಜನನೂ ಕೊಟ್ಟಿದ್ದಾರೆ. ನಿನ್ನೆ AICC ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ ಅಷ್ಟೇ. ನೋಡಿ, ಯಾರ್ದು ಬಾಯಿಗೆ ಬೀಗ ಹಾಕೋಕ್ಕೆ ಆಗೋದಿಲ್ಲ. ಅದು ನಮ್ಮ ಏನು ವಿವೇಚನವನ್ನು ನಾವು ಬಳಸ್ಕೊಂಡು ನಾವು ಮಾತಾಡಿದ್ರೆ ಸೂಕ್ತ. ನನ್ನ ಮಾತಿಂದ ಪಕ್ಷಕ್ಕೆ ಹಾನಿ ಆಗುತ್ತಾ ಇಲ್ಲ ಅಂತ ನಾನು ಯೋಚನೆ ಮಾಡಬೇಕು. ನಮ್ಮ ಕಡೆ ಒಂದು ಗಾದೆ ಇದೆ, ಏನೋ ತೂತು ಒಲೆ ಕೆಡಿಸ್ತದೆ, ಮಾತು ಮನೆ ಕೆಡಿಸ್ತದೆ ಅಂತ. ಅದನ್ನು, ಆ ಸೂಕ್ಷ್ಮತೆಯನ್ನು ನಾವೆಲ್ಲ ಅರ್ಥಕೊಂಡ್ರೆ ಗೊತ್ತಾಗುತ್ತೆ. ಈಗ ನಾವು MLA ಆಗಬೇಕಾದಾಗ B.Farm ಕಾಂಗ್ರೆಸ್ ಪಕ್ಷದಿಂದ ಬೇಕು. ನಮಗೆ ನಮ್ಮ ಫಾಲೋವರ್ಸಿಗೆ ನಾವು ZPTP ಟಿಕೆಟ್ ಕೊಡಿಸ್ಬೇಕಾದ್ರೆ ಕಾಂಗ್ರೆಸ್ B.Farm ಬೇಕು. ಮತ್ತು ನಿಮ್ಮ MLCಗಳು ಮಾಡಬೇಕಾದ್ರೆ ಕಾಂಗ್ರೆಸ್ B.Farm ಬೇಕು. MP ಆಗಬೇಕಾದ್ರೆ ಕಾಂಗ್ರೆಸ್ B.Farm ಬೇಕು. ಆದರೆ B.Farm ಸಿಕ್ಕಾದ್ಮೇಲೆ, ಅಧಿಕಾರ ಸಿಕ್ಕಾದ್ಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ಕಾಂಗ್ರೆಸ್ ಪಾರ್ಟಿ, AICC ಅಧ್ಯಕ್ಷರು ಯಾರು, ರಾಹುಲ್ ಗಾಂಧಿ ಅವರು ಯಾರು, ಹೈಕಮಾಂಡ್ ಏನು ಮಾಡುತ್ತೆ ಡೆಲ್ಲಿನಲ್ಲಿ ಕೂತ್ಕೊಂಡೆ ಅಂತ ಹೇಳೋದು ಸರಿಯಲ್ಲ ಅಲ್ಲ. ಸೊ ವಾಟ್ ಎವರ್ ಇಟ್ ಈಸ್, ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದ್ರ ಮೇಲೆ ಖರ್ಗೆ ಸಾಹೇಬರು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸೂಚನೆ ಮೇರೆಗೆ ನಾವೆಲ್ಲರೂ ಕೆಲಸ ಮಾಡ್ತೀವಿ.